ಒನ್ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬೂರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ತುಘಲಕ್ ಆಡಳಿತ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಿದ್ದಾರೆ ಸಾರ್ವಜನಿಕರು. ಕಬ್ಬೂರ ಗ್ರಾಮವು ಕೆಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ರಚನೆಯಾಗಿದ್ದು ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೆ ಇದ್ದ ಕಾರಣ ಮುಖ್ಯಾಧಿಕಾರಿಗಳೇ ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಬೇಕಾಬಿಟ್ಟಿಯಾಗಿ ಸ್ಥಳೀಯರ ಗಮನಕ್ಕೆ ತರದೆ ಹಂಚುತ್ತಾ ಇದ್ದಾರೆ. ಇದೇ ರೀತಿಯ ತಾರತಮ್ಯ ಮಾಡುವುದನ್ನ ಕಂಡು ಪಟ್ಟಣದ ಹಿರಿಯರು ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ತಹಸೀಲ್ದಾರ್ ಬರೋ ತನಕ ಮಳೆಯಲ್ಲಿಯೇ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಗ್ರಾಮೀಣ ಮಟ್ಟದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗೆ ನೋಟಿಸ್ ಕೊಡ್ತೀವಿ ಅಂತ ಭರವಸೆ ನೀಡಿ ಕಚೇರಿಯಲ್ಲಿ ಇದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಆಕ್ಚುಲಿ ನಮ್ಮ ಪಟ್ಟಣ ಪಂಚಾಯತಿ 10 ವರ್ಷ ಆದ್ರೂ ಎಲೆಕ್ಷನ್ ಆಗಿಲ್ಲ. ನೀವು ಅಡ್ಮಿನಿಸ್ಟ್ರೇಟರ್, ನಿಮಗೆ ಗೊತ್ತಿಲ್ಲದೇ ಅಡ್ಮಿನಿಸ್ಟ್ರೇಷನ್ ನಡೆದೈತಿ. ಅದಕ್ಕೆ ಏನ್ ಕ್ರಮ ತಗೋತೀರಿ? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ ಯಾವ ವಿವಿಧ ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ, ಅರ್ಹ ಫಲಾನುಭವಿಗಳಿಗೆ ಕೊಡ್ತಾ ಇಲ್ಲ. ತಮಗೆ ಹೆಂಗ್ ಬೇಕಲ್ಲ ಅವ್ರಿಗೆ ಯಾರಿಗೆ ಆಯ್ಕೆ ಮಾಡ್ಬೇಕಲ್ಲ ಅವ್ರಿಗೆ ಆಯ್ಕೆ ಮಾಡತ್ತಾರು. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಎಲ್ಲಾ ಕೆಲಸಗಳು ಅವ್ಯವಹಾರ ನಡೆದೈತಿ. ನಾಲ್ಕನೇದಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಬಿಟ್ಟು ಕಬ್ಬೂರ್ ಗ್ರಾಮೀಣ ಒಂದು ಪಂಚಾಯತಿ ಮಾಡ್ರತೇಳಿ ನಾವು ಬೇಡಿಕೆ ಇಡಾಕ್ತೀವಿ. ಈ 4 ಬೇಡಿಕೆಗಳು ಅದಾವ. ನಮಗೆ ಮುಂದೆ ಎಲ್ಲಿ ಯಾವ ಒಂದು ಕೆಲಸ ಮಾಡತ್ತಿಲ್ಲ, ರಾಜಕಾರಣ ಮಾಡತ್ತಾರೆ. ಯಾವ್ದಾರ ಒಂದು ಪಾರ್ಟಿ ಇದು ಸಾರ್ವಜನಿಕ ಸೇವೆ ಸಂಬಂಧ ಐತೋ ಏನ್ ರಾಜಕಾರಣ ಸಂಬಂಧ ಐತೋ ನನಗೆ ಗೊತ್ತಿಲ್ಲ. ಈಗ ನಿಮಗ ಅವ್ರ ಮನೆ ತಿಳಿಸಿ ಮಾಡಿದಾರೆ ಹೇಳ್ರಿ, ನನಗೆ ನಿಮ್ಗ ತಿಳಿಸಿದಾರೆ ಅಂತ ಹೇಳಿ ನಿಮ್ಗ ತಿಳಿಸಿ. ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾದ್ರೆ ಇದು SMFC ಫಂಡ, 15th ಫೈನಾನ್ಸ್ ಫಂಡ, ನಮ್ ಫಂಡ್ ಇದು ಪಟ್ಟಣ ಪಂಚಾಯತಿ ಫಂಡ್. ಅದಕ್ಕೆ ಅಧ್ಯಕ್ಷರು ನೀವು ನಿಮ್ಮನ್ನ ಕೇಳಿ ಮಾಡ್ಬೇಕು. ನಿಮ್ಮನ್ನ ಆಹ್ವಾನ ಮಾಡಲ್ದ ಅವ್ರು ಯಾರು ಬೇಕಾದವ್ರನ್ನ ಕರಿತಾರೆ. ಅದ್ ಜನಪ್ರತಿನಿಧಿ ಅದಾರ, ಅವ್ರನ್ನ ಕರೀಲಿ, ನಾವು ಬೇಡ ಅನ್ನಂಗಿಲ್ಲ. ಬಟ್ ಅವ್ರು ಕೊಟ್ಟಂತ ದುಡ್ಡದಾಗ ಕರೀರ್ಲೇ ನೀವು. ಮುಂದ್ ಒಂದ್ ಬಸ್ ಸ್ಟ್ಯಾಂಡ್ ಮಾಡ್ತಾರಿ, ಕಿತ್ಕೊಂಡ್ ಹೋಗ್ತೈತೆ. ಮತ್ತೊಂದ್ ರೋಡ್ ಮಾಡ್ತಾರೋ, ಮತ್ ಅಲ್ಲೇ ರೋಡ್ ಮಾಡ್ತಾರೆ. ನಮ್ ಬಾಜುಕ್ ಯಾರ ಅವ್ ಲೇಬರ್ ಅದ ಅವಂಗ ಕೊಡ್ತಾರ. ಮತ್ ಒಂದ್ ಗಾಡಿ ಕೊಡ್ತಾರ, ತಮ್ಗೆ ಯಾರು ಬೇಕು ಅವ್ರಿಗೆ ಕೊಡ್ತಾರ. ಇದ ನಿಮ್ಗೆ ಒಂದ ಮಾತು ಹೇಳ್ಬೇಕಂತಂದ್ರ ಇಲ್ಲಿ ಆಡಳಿತ ವ್ಯವಸ್ಥೆ ಚುನಾಯಿತ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ಆಡಳಿತ ವ್ಯವಸ್ಥೆ ಹದಗೆಟ್ಟೈತಿ. ಅದಕ್ಕೆ ನೀವು ಏನ್ ಕ್ರಮ ತಗೋತೀರೋ ಏನು, ನಾವಿಲ್ಲಿ ಅಹೋರಾತ್ರಿ ಧರಣಿ ಕೊಂಡು ಅಂದ್ರೆ ತಯಾರಿ ಗುಪ್ಪಿಟ್ಟು ತಂದಾರು, ಮಧ್ಯಾಹ್ನ ಊಟ ಮಾಡ್ತಾರೋ, ಇಲ್ಲೇ ಕೊಂಡ್ತಾರ. ನೀನೇನು ಯಾವ ರಸ್ತೆ ಮಾಡ್ತಾರ ಅವ್ರು ಒಟ್ಟು ಪೂರಾ ಕ್ಲಿಯರ್ ಮಾಡಂಗಿಲ್ಲ. ಮುಂದೆ ಏನು ವ್ಯವಸ್ಥೆ ಒಟ್ಟ ಸರಿ ಇಲ್ಲ. ಅದಕ್ಕೆ ಒಂದು ನಮಗ ಚುನಾವಣೆ ಮಾಡ್ಸಕ ಮುಂದ್ ಮ್ಯಾಲೆ ರೆಡಿ ಮಾಡ್ಸ್ರಿ, ಇಲ್ಲ ನಮಗೊಂದ್ ಗ್ರಾಮೀಣ ಹೊಡೆದ್ ಕೊಡ್ರಿ. ಮತ್ ಈ ಮನುಷ್ಯ ಇವತ್ ರಜಾ ಹಾಕಿ ಹೋಗಿದಾನ, ಅವ್ನು ಬರುತ್ತಕ ನಾವು ಹೋಗಂಗಿಲ್ಲ. ಅದಕ್ಕೆ ನೀವು ಅವ್ನ ಮೇಲೆ ಆಕ್ಷನ್ ತಗೊಂಡ್ರಿ, ನಾವು ಅಳಿಗಾಡ್ತೇವೆ. ಇಲ್ಲ ಅಂದ್ರೆ ನಾವು ಅಳಿಗಾಡಂಗಿಲ್ಲ. ನೀವು ಅವ್ನ ಮೇಲೆ ನೀವೇನ್ ಹೇಳ್ತೀರಿ ಹೇಳ್ರಿ. ನಾವು ಕಬ್ಬೂರು ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲ್ಸಗಳಾಗ್ಲಿ ಯಾವ ಕೆಲ್ಸಗಳು ಆಗ್ತಾ ಇಲ್ಲ. 10 ವರ್ಷ ಆತ್ ಇಲ್ಲಿ ಪಂಚಾಯತಿ ಇಲ್ಲಾಗೈತಿ. ಕೋರ್ಟ್ದಾಗ ನಿರ್ಣಯ ಐತಿ, ಇನ್ನೂ ನಿರ್ಣಯ ಆಗೋತು. ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗ್ ಬೇಕಂಗ ವ್ಯವಸ್ಥೆ ನಡೆಸಿದಾರು. ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದಾರು. ಅದಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿ ಪಂಚಾಯತಿನ ಬಂದ್ ಮಾಡ್ಬೇಕಾಗೈತಿ. ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರ 2 ದಿವಸದಿಂದ ಒಂದು ಕಾರ್ಯಕ್ರಮ ಮಾಡಿದಾರೆ. ಯಾರ ಚೀಫ್ ಆಫೀಸರ್ ಏನ್ ಕಾರ್ಯಕ್ರಮ ಮಾಡಿದಾನಂತಂದ್ರ ಅವ ತನಗ ಸ್ವ ಇಚ್ಛೆಯಿಂದ ತನಗೆ ಯಾರು ಬೇಕವ್ರನ್ನ ಕರೆದ ಫಂಕ್ಷನ್ ಮಾಡಿದಾನೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ. ಇದರದ ನಮ್ಮ ಪಂಚಾಯತಿದ ಅಡ್ಮಿನಿಸ್ಟ್ರೇಟರ್ ಅಂದ್ರ ತಹಶೀಲ್ದಾರ್ನ ಕರೆದಿಲ್ಲ. ಮೇನ್ ಅಂದ್ರ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತಗೋಬೇಕು. ಮೇನ್ ಅಂದ್ರ ತಹಶೀಲ್ದಾರ್ ಯಾವ್ದೇ ಪರಿಸ್ಥಿತಿ ಕ್ರಮ ತಗೊಳ್ತಕ್ಕ ನಾವು ಇಲ್ಲಿಂದ ಹೋಗಂಗಿಲ್ಲ. ಇದು ಲೋಕಲ್ ನಮ್ಮ SMFC ಮತ್ತು 15th ಫೈನಾನ್ಸ್ ಇವೆರಡು ನಮ್ಮ ಪಟ್ಟಣ ಪಂಚಾಯತಿ ಫಂಡ್ಗಳು. ಅದಕ್ಕೆ MLA ಮತ್ತೆ MP ಕರ್ಸೋ ಅವಶ್ಯಕತೆನ ಬರಂಗಿಲ್ಲ. ಸ್ಥಳೀಯವಾಗಿ ಲೀಡರ್ಗಳನ್ನ ಮಾಡ್ಕೊಂಡ್ ಮಾಡ್ಬೇಕಾಕತಿ. ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆಯನ್ನು ಮಾಡಾಕ್ತಾರೋ, ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ, ತಹಶೀಲ್ದಾರ್ ಗಮನಕ್ಕೂ ತರಲ್ದ ಮಾಡಿದಾರ. ತಿಳ್ತಾನೆ, ಇದು ಮೇನ್ ಉದ್ದೇಶ ಐತಿ ನಮ್ದ. ಅದಕ್ಕೆ ಇಲ್ಲಿ ತಹಶೀಲ್ದಾರ್ ಬರೋತಕ ಈ ಜನ ಹಿಂಗ ಇರ್ತೈತಿ. ಮತ್ ಚೀಫ್ ಆಫೀಸರ್ ಬರೋತಕ ನಾವು ತಹಶೀಲ್ದಾರ್ ಏನ್ ನಮಗ್ ನಿರ್ಣಯ ಕೊಡ್ತಾ ಅಲ್ಲಿ ತಕ ನಾವು ಹಿಂಗ ಇರ್ತೇವೆ. ಮತ್ ಯಾವ್ದು ಒಂದು ಕೆಲಸ ಆಗಾಕ್ತಾ ಇರಲ್ಲ. ಎಲ್ಲ ಬರೀ ಬೋಗಸ್ ಮಾಡಾಕ್ತಾರ, ಬೋಗಸ್ ರೊಕ್ಕ ತೆಗಿಯೋ ಸಂಬಂಧ ಮಾಡಾಕ್ತಾರ. ಪಟ್ಟಣ ಪಂಚಾಯತ್ ಮಾಡಿದಾರು. ಪಟ್ಟಣ ಪಂಚಾಯತಿ ಮಾಡಿದ ಲೆಕ್ಕದಾಗ ಇನ್ನೂವರೆಗೆ ಏನು ಇಲ್ಲ ಇವ್ರದ್ದು. ಯಾರ ಇವ್ರ ಆಫೀಸರ ಲೆಕ್ಕದಾಗ ನಡೈತಿ. ಅಲ್ಲಿ ನಮ್ಮ ಮೆಂಬರ್ಗಳು ಯಾರಿಲ್ಲ. ಚೀಫ್ ಆಫೀಸರ್ ಲೆಕ್ಕದಾಗ ಇದು ನಡೆದೈತಿ.
ನಡ್ ಟೈಮ್ದಾಗ ಅವ್ರಿಗೆ ಬೇಕಾದವ್ರು ತೋರಿಸಿಂದ ಆ ದಂಧೆ ಮಾಡ್ತಾರ ಅವ್ರು ಫಂಕ್ಷನ್ ಮಾಡ್ತಾರ ಅವ್ರು ಯಾರ ಚೀಫ್ ಸೆಕ್ರೆಟರಿಗಳು ರಾಜಕಾರಣ ಮಾಡ್ತಾರ ಅವ್ರು ರಾಜಕಾರಣ ಯಾಕೆ ಮಾಡ್ಬೇಕು ಆ ಚೀಫ್ ಸೆಕ್ರೆಟರಿಗಳ ಅದನ್ನ ರಾಜಕಾರಣ ಮಾಡಬಾರ್ದು. ಇನ್ನೊಂದಾಗದ ನಾ ಹೇಳುದ ಸರಿಯಾಗಿ ಅಭಿವೃದ್ಧಿ ಮಾಡಿದ್ರ ಅವ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಇದು ಇರಲಿ ಇಲ್ಲಿಕ ಹೋಗ್ಲಿ. ನಮ್ ಹೇಳು ಪದ್ಧತಿ ಆ ಚೀಫ್ ಸೆಕ್ರೆಟರಿ ಇವತ್ತು ಬಂದ್ರ ಅವ್ರಿಗೆ ಚೊಲ್ಲಂಗ್ ಬುದ್ಧಿ ಹೇಳ್ತಿದ್ವು, ರಜಾ ಹಾಕಿದ್ರು ಆಗ್ಲಿ. ನಾನು ಹೇಳೋ ಪದ್ಧತಿ ಜನರ ಸೇವೆ ಮಾಡ್ಬೇಕು, ಅವ್ರು ಜನರ ಸೇವೆ ಮಾಡಲಿ ಅವ್ರ ಇಷ್ಟ. ನಾನು ಹಾಲಪ್ಪ ನಗಾಳೆ ಅಂತ ಮಾತಾಡೋದು. ಇವತ್ತು ಕಬ್ಬೂರು ಪಟ್ಟಣ ಪಂಚಾಯಿತಿ ಆಗಿದೆ. ಕಬ್ಬೂರು ಬಹಳಷ್ಟು ಹಿಂದುಳಿದಂತ ಪ್ರದೇಶವಂತೂ ಆಗೈತಿ. ಆದ್ರೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂತ ಬಹಳಷ್ಟು ಹಿಂದುಳಿದ ವಿದ್ಯಾರ್ಥಿಗಳಿದ್ದಾರೆ. ಪಟ್ಟಣ ಪಂಚಾಯಿತಿ ಆಗಿರೋದ್ರ ಕಾರಣಕ್ಕಾಗಿ ಗ್ರಾಮೀಣ ಕೋಟ ನಮಗೆ ಸಿಗ್ತಾ ಇಲ್ಲ. ಮತ್ತೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಏನ್ ಕಾರ್ಯಗಳು ಆಗ್ತಾ ಇದಾವ, ಏನ್ ಕಾರ್ಯಗಳು ಆಗ್ಬೇಕಾಗಿದಾವ, ಅವು ಯಾವ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನೋಡ್ಬೇಕು, ರೈತರು ಇಲ್ಲಿಂದ ಸುಮಾರು 7.5 ಕಿಲೋಮೀಟರ್ ಎವರೇಜ್ ಸುತ್ತೆಲ್ಲ ಐತಿ. ಆ ಸುತ್ತೆಲ್ಲ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕೂಡ ಒಂದು ರಸ್ತೆ ಇಲ್ಲ, ಒಂದು ವ್ಯವಸ್ಥಿತವಾದಂತ ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಈ ರೀತಿ ಇಲ್ಲಿ ನಡೆದದ ಅನ್ನೋದನ್ನ ನಾವು ನೋಡ್ತೀವಿ. ಇಲ್ಲಿಂದ ನಾವು ನನ್ನ ತೋಟ ಬರೋದು ಕನಕಿಕೋಡಿ 7 ಕಿಲೋಮೀಟರ್ ದೂರದಲ್ಲಿದೆ. ಕೆಂಗೇರಿ ಕೋಡಿ ಮತ್ತು ಕನಕಿಕೋಡಿ ಹತ್ರದಲ್ಲಿದೆ. ಅಲ್ಲಿ ಕಬ್ಬೂರಿನ ಅತ್ಯಂತ ದೊಡ್ಡ ಅದಾದಂತ ಕೆರೆ ಅದ, ಕೆಂಗೇರಿ ಕೋಡಿ ಕೆರೆ ಅನ್ನೋದೈತಿ. ಆ ಕೆರೆದಿಂದ ಆ ಕಡೆ ಹೋಗೋದು ಅಥವಾ ಈ ಕಡೆ ಬರ್ಬೇಕಾದ್ರೆ ಯಾವುದೇ ರೀತಿ ರಸ್ತೆಯನ್ನ ಕೊರತೆ ಇದೆ. ಮಳೆಗಳ ಹಾನಿಯಿಂದ ಮಳೆಗಳ ಆಗೋದ್ರಿಂದ ಬಹಳಷ್ಟು ನೀರಿನ ಅನಾನುಕೂಲ ಆಗ್ತಾ ಇದೆ. ಆ ಅನಾನುಕೂಲವನ್ನ ಯಾವುದೇ ರೀತಿ ಕಿವಿಗೊಡ್ತಾ ಇಲ್ಲ. ಈಗ 5 ವರ್ಷಗಳ ಹಿಂದೆ ಕೆರೆಗಳು ಫುಲ್ ತುಂಬಿತ್ತು, ಅದು ಯಾವುದೇ ರೀತಿ ಕೆರೆ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಇಲ್ಲಿ. ಈ ಕಾರಣಕ್ಕಾಗಿ ಬಹಳಷ್ಟು ನಾವು ತೊಂದರೆಯನ್ನ ಈ ಪಟ್ಟಣ ಪಂಚಾಯತಿಯಿಂದ ಅನುಭವಿಸ್ತಾ ಇದ್ದೇವೆ. ಶಾಲೆಗಳಾಗಿರ್ಬೋದು, ಶಾಲೆಗೆ ಹೋಗ್ತಾ ಇರುವ ಮಕ್ಕಳಾಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತ ರೈತರ ಬೆಳೆದಂತ ಬೆಳೆಗಳನ್ನ ಸರಿಯಾದಂತ ಸೌಕರ್ಯವನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ತಾವು ಇದನ್ನ ಮನವಿಯನ್ನ ಕೊಡಾಕ ಬಂದಿವಿ. ಇಂಥ ಮಳೆ ಓಕೆ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಅಂಬಾ ಪ್ರಸಾದ್ ನರೋಟಿ, ಅಮೀರ್ ಸಾಬ್ ಮುಲ್ತಾನಿ, ಶಂಕರ್ ದಲ್ವಾಯಿ, ಸಿದ್ದಪ್ಪ ಕೇವಾಡಿ, ರಾಮಪೂಜಾರಿ, ಸುರೇಶ್ ಭಗವತಿ, ಸಿದ್ದರಾಮ್ ನಾಯ್ಕ, ಹಾಲಪ್ಪ ಹೊಸೂರೆ, ಈರಪ್ಪ ನಾಯ್ಕ, ನಾಗಪ್ಪ ವಾಡುದವರ್, ಶಂಕರ್ ಪೂಜಾರಿ, ಸುಧೀರ್ ತೋರ್ನಹಳ್ಳಿ, ಮಹದೇವ್ ದೇಸಾಯಿ, ಮುರಳೀಧರ್ ದಳ್ವಾಯ್, ಭೂತಪ್ಪ ಹಿರೇಕುರುಬರ, ಭೀಮಪ್ಪ ಬೆಳಗಲಿ, ದೇವಪ್ಪ ರೊಟ್ಟಿ, ಗಂಗಪ್ಪ ವಾನಿ, ಶಂಕರ್ ಕಾಡೇಶ್ಗೌಡ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.